ಅಕ್ಕ ಅವರದು ಮಂಗಳೂರು, ಅಲ್ಲಿ MLC ಆದ್ರು, ಅದನ್ನ ಅಲ್ಲೇ ತಿರಸ್ಕಾರ ಮಾಡಿದ್ರು ಜನಗಳನ್ನ. ಯಶವಂತಪುರಕ್ಕೆ ಬಂದ್ರು, ಅಲ್ಲಿ MLA ಆದ್ರು, ಅವ್ರನ್ನು ಫುಟ್ಬಾಲ್ ಒದ್ದಂಗೆ ಒದ್ದು ನಡು ನೀರಿನಲ್ಲಿ ಅವ್ರನ್ನೂ ಬಿಟ್ರು. ಅಲ್ಲಿಂದ ರಾಜಾಜಿನಗರಕ್ಕೆ ಬಂದ್ರು, ಅವ್ರನ್ನೂ ಕೂಡ ಕ್ಯಾರೆ ಅಂದಿರ ಅಲ್ಲಿಗೆ ಬಿಟ್ರು. ಅಲ್ಲಿಂದ ಉಡುಪಿ ಚಿಕ್ಕಮಂಗ್ಳೂರ್ಗೆ ಹೋದ್ರು. ಇದನ್ನೆಲ್ಲ ನೋಡಿ ಅಲ್ಲಿ MP ಆಗಿ 10 ವರ್ಷದಲ್ಲಿ ಒಬ್ಬ ಬಿಜೆಪಿ ಕಾರ್ಯಕರ್ತನ ಕೈಗೆ ಸಿಕ್ಕಿಲ್ಲ ಅಂತೇಳಿ ಬಿಜೆಪಿನವರೇ ಧರಣಿ ಮಾಡಿ, ಚಳುವಳಿ ಮಾಡಿ, ಆಂದೋಲನ ಮಾಡಿ ಬೇಡವೇ ಬೇಡ ಅಂತ ಅಲ್ಲಿಂದ ಓಡಿಸಿದ್ದಾರೆ. ಅಲ್ಲಿ ರಿಜೆಕ್ಟ್ ಆಗಿರೋ ಕ್ಯಾಂಡಿಡೇಟ್ ತಂದು ನಮ್ ತಲೆ ಮೇಲೆ ಹಾಕವ್ರೆ. ಬಿಜೆಪಿನವರೇ ಬೇಡ ಅಂತೇಳಿ, ಕೈ ಮುಗಿತೀವಿ ಅಂತೇಳಿ ಬೀದಿ ರೋಡ್ ಮೇಲೆ ಕೂತ್ಕೊಂಡು ಧರಣಿ ಮಾಡಿ ಗೋ ಬ್ಯಾಕ್ ಅಂತೇಳಿ ರಿಜೆಕ್ಟ್ ಮಾಡಿರೋ ಕ್ಯಾಂಡಿಡೇಟು ಬಿಜೆಪಿ ಕಾರ್ಯಕರ್ತರಿಗೆ ಸಿಗದೆ ಇರೋರು ಇನ್ನ ನಮ್ಮ ಬೆಂಗಳೂರು ನಾರ್ತ್ ವೋಟರ್ ಕೈಗೆ ಸಿಗ್ತಾರ? ಇಲ್ಲಿ 31 ಲಕ್ಷ ಜನ ಇದ್ದಾರೆ ವೋಟರ್ಸ್. ದೊಡ್ಡ ಕ್ಷೇತ್ರ. ಈ ಅಮ್ಮ ಅವ್ರಿಗೆ, ಅಕ್ಕ ಅವ್ರಿಗೆ ವೋಟ್ ಹಾಕಿ ನಾವು ಗೆಲ್ಲಿಸ್ಬಿಟ್ಟು ನಾಳೆ ನಮ್ ಪ್ರಾಬ್ಲಮ್ಗಳು ಹೇಳ್ಕೊಳಕ್ಕೆ ಯಾರ ಹತ್ರ ಹೋಗ್ಬೇಕು ನಾವು? ಇವ್ರು ಯಾರ ಕೈಗೂ ಸಿಗೋದಿಲ್ಲ. ಗೆದ್ದು ಡೆಲ್ಲಿಗೆ ಹೋದ್ರೆ ಮತ್ತೆ ಇನ್ನು 5 ವರ್ಷಕ್ಕೆ ಬರ್ತಾರೆ. ಅದು ಬೆಂಗಳೂರು ನಾರ್ತ್ಗೆ ಬರ್ತಾರೋ ಅಥವಾ ಇನ್ಯಾವ ಕ್ಷೇತ್ರಕ್ಕೆ ಹೋಗ್ತಾರೋ ಗೊತ್ತಿಲ್ಲ. ಇವಾಗ ಅವಾಗೆ 4 ಕ್ಷೇತ್ರ ಬದಲಾಯಿಸಿದ್ದಾರೆ. ನಾಳೆ ಬೆಂಗಳೂರು ನಾರ್ತ್ ಬಿಟ್ಟು ಮುಂದಿನ ಎಲೆಕ್ಷನ್ ಇನ್ನೊಂದ್ ಕಡೆ ಹೋಗಿ ನಿಂತ್ಕೋತಾರೆ. ನಮ್ಮ ಹಳ್ಳಿ ಭಾಷೆಯಲ್ಲಿ ಟೂರಿಂಗ್ ಟ್ಯಾಕಿಸ್ ಅಂತಾರೆ. ಈ ಊರಿಂದ ಆ ಊರಿಗೆ, ಆ ಊರಿಂದ ಇನ್ನೊಂದು ಊರಿಗೆ. ನಾನ್ ಕೇಳಕ್ಕೆ ಬಯಸ್ತೇನೆ, ಅಕ್ಕ ಅವರೇ, ನೆಕ್ಸ್ಟ್ ಊರು ಯಾವ್ದು ನಿಮ್ದು? ಬೆಂಗಳೂರು ನಾರ್ತ್ ಆದ್ಮೇಲೆ ಇವಾಗ್ಲೇ ಹೇಳ್ಬಿಡಿ. ಅದು ಕೂಡ ಹಿಂಗೆ ಒಂದು ಕಡೆ ಇದ್ದು ಜನಗಳಿಗೆ ಕೆಲಸ ಮಾಡದೆ ಇರೋರು ಬೇಕಾ? ಜನಗಳ ಕೈಗೆ ಸಿಗದೆ ಇರೋರು ಬೇಕಾ? ಬೆಂಗಳೂರು ಅಂದ್ರೆ ಏನು ಅನ್ನೋ ಸಮಸ್ಯೆನೇ ಗೊತ್ತೇ ಇಲ್ಲದೆ ಇರೋರು ಬೇಕಾ? ಅಥವಾ ಬೆಂಗಳೂರಲ್ಲಿ ಹುಟ್ಟಿ ಬೆಳೆದು ಅಮೆರಿಕಾಗೆ ಹೋಗಿ ವಾಪಸ್ಸು ಬೆಂಗಳೂರಿಗೆ ಬಂದು ನಮ್ಮ ನಡುವೆ ಇದ್ದುಕೊಂಡು ಕೆಲಸ ಮಾಡ್ತಾ ಇರೋ ಹೈಲಿ ಕ್ವಾಲಿಫೈಡ್ ಲೋಕಲ್ ಕ್ಯಾಂಡಿಡೇಟ್ ರಾಜೀವ್ ಗೌಡ್ರು ಬೇಕಾ ಅನ್ನೋದನ್ನ ನೀವು ಜನಗಳಿಗೆ ಪ್ರಶ್ನೆ ಕೇಳಬೇಕು. ಎರಡನೇ ವಿಷಯ, ಬಿಜೆಪಿ ಸರ್ಕಾರ ಸೆಂಟ್ರಲ್ ಬಂದು 10 ವರ್ಷ ಆಯ್ತು. 10 ವರ್ಷದಲ್ಲಿ ಜನಸಾಮಾನ್ಯರು ಉಪಯೋಗಿಸೋ ಐಟಮ್ ರೇಟ್ಗಳು ಎಲ್ಲ ಡಬಲ್ ತ್ರಿಬಲ್ ಆಗಿದಾವೆ. 400 ರೂಪಾಯಿ ಇದ್ದಿದ್ದ ಗ್ಯಾಸ್ ಸಿಲಿಂಡರು 1000 ರೂಪಾಯಿ ಮಾಡಿ ಜನಗಳ ಸಂಪಾದನೆನೆಲ್ಲ ವಸೂಲಿ ಮಾಡಿದ್ದಾರೆ. ಪೆಟ್ರೋಲು ಡೀಸೆಲ್ 50-60 ರೂಪಾಯಿ ಇತ್ತು ಇವ್ರು ಬರಕ್ಕೆ ಮೊದಲು. ಇವ್ರು ಬಂದ ಮೇಲೆ 100ರಿಂದ 110 ರೂಪಾಯಿಗೆ ಜಾಸ್ತಿ ಮಾಡಿ ಜನಗಳನ್ನ ಸುಲಿಗೆ ಮಾಡ್ತಾ ಇದ್ದಾರೆ. ಎಣ್ಣೆ ರೇಟ್ ಜಾಸ್ತಿ, ಬೇಳೆ ರೇಟು ಜಾಸ್ತಿ, ಪ್ರತಿಯೊಂದು ಮನೆಯಲ್ಲಿ ಉಪಯೋಗಿಸೋ ಐಟಮ್ಗಳು ರೇಟ್ ಜಾಸ್ತಿ ಆಗಿದೆ. ಒಬ್ಬ ಬಡವ ಮನೆ ಕಟ್ಟಬೇಕು ಅಂದ್ರೆ ಮೊದಲು 250 ರೂಪಾಯಿ ಇದ್ದಿದ್ದ ಸಿಮೆಂಟ್ 500 ರೂಪಾಯಿ ಆಗಿದೆ. 30,000 ರೂಪಾಯಿ ಇದ್ದಿದ್ದ ಸ್ಟೀಲ್ ಕಂಬಿ ಇವತ್ತು 60-70 ಸಾವಿರ ರೂಪಾಯಿ ಆಗಿದೆ. ಬಡವರು ದುಡಿಬೇಕು, ಸಂಸಾರ ಸಾಕಕ್ಕೆ ಅಂತ ದುಡಿತಾರೆ. ಅವರ ದುಡಿಮೆ, ಅವರ ಬೆವರು ಎಲ್ಲ ಇವತ್ತು ರೇಟ್ಗಳಿಗೆ, ಖರ್ಚುಗಳಿಗೆ ಹೋಗ್ತಾ ಇದೆ. ಅಂಬಾನಿ, ಅದಾನಿ ಅಂತ ಅವರ ಕಂಪನಿಗಳಿಗೆ ಹೋಗ್ತಾ ಇದೆ. ಅವರು ಶ್ರೀಮಂತರಾಗ್ತಾ ಇದ್ದಾರೆ. ದುಡಿಯೋ ಜನ ದುಡ್ದು 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 ಸಂಸಾರ ಸಾಕೋದಕ್ಕೆ ಕಷ್ಟ ಪಡ್ತಾ ಇದ್ದಾರೆ. ಬೆಲೆ ಏರಿಕೆ ಹೊರೆ ನಮ್ಮ ಮೇಲೆ ಹಾಕಿದ್ದಾರೆ 10 ವರ್ಷದಲ್ಲಿ. ಮೂರನೇದು, ಇವತ್ತು ಯಾವ ಐಟಮ್ ಮುಟ್ಟಿ ಎಲ್ಲಾದ್ರ ಮೇಲೂ ಒಂದು GST ಟ್ಯಾಕ್ಸು. ಉಪ್ಪು ಮೇಲೆ ಟ್ಯಾಕ್ಸು, ಮಜ್ಜಿಗೆ ಮೇಲೆ ಟ್ಯಾಕ್ಸು, ಮೊಸರು ಮೇಲೆ ಟ್ಯಾಕ್ಸು, ಮೈದಾ, ಗೋಧಿ ಎಲ್ಲ ಐಟಮ್ ಮೇಲೆ, ಅವಲಕ್ಕಿ ಮೇಲೆ ಕೂಡ GST ಟ್ಯಾಕ್ಸು. ಯಾಕೆ ಈ ಐಟಮ್ಗಳ ಮೇಲೆಲ್ಲ ಟ್ಯಾಕ್ಸ್ ಹಾಕಿ ಜನಗಳಿಂದ ಸುಲಿಗೆ ಮಾಡ್ತಾ ಇದ್ದಾರೆ ಅಂದ್ರೆ, ಈ ದೇಶದ ಶ್ರೀಮಂತರು ಅವ್ರ ಮೇಲೆ ಇದ್ದಿದ್ದ ಟ್ಯಾಕ್ಸ್ 30% ಇತ್ತು, ಅದನ್ನ 20%ಗೆ ಕಡಿಮೆ ಮಾಡಿ ಆ ದುಡ್ಡನ್ನ ಇವತ್ತು ನಿಮ್ಮಂತ ಜನಗಳಿಂದ ವಸೂಲಿ ಮಾಡ್ತಾ ಇದ್ದಾರೆ ಬಿಜೆಪಿ ಅವರು. ಶ್ರೀಮಂತರಿಗೆ ಅನುಕೂಲ ಮಾಡಿಕೊಡೋದಕ್ಕೋಸ್ಕರ ಆ ದುಡ್ಡನ್ನ ಇವತ್ತು ಬಡವರು ಶ್ರೀಮಂತರಿಗೆ 1 ವರ್ಷಕ್ಕೆ 2 ಲಕ್ಷ ಕೋಟಿ ಅವ್ರ ಮೇಲೆ ಟ್ಯಾಕ್ಸ್ ಕಮ್ಮಿ ಮಾಡಿ ಆ ದುಡ್ಡನ್ನ ಇವತ್ತು ಭಾರತೀಯರಿಂದ ವಸೂಲಿ ಮಾಡ್ತಾ ಇದ್ದಾರೆ. ಹಂಗಾಗಿ ಇವತ್ತು ಏನಾಗಿದೆ ಅಂದ್ರೆ, ಈ ದೇಶದಲ್ಲಿ
ಶ್ರೀಮಂತರು ಕುಬೇರರಾಗ್ತಾ ಇದ್ದಾರೆ. ಬರೀ 1,000 ಜನ ಶ್ರೀಮಂತರಾಗ್ತಾ ಇದ್ದಾರೆ. ಉಳಿದ ಜನ ಎಲ್ಲ ದುಡ್ದು ಅವರ ಬೆವರು, ಅವರ ಸಂಪಾದನೆ ಬರೀ ಶ್ರೀಮಂತರಿಗೆ ಲಾಭ ಆಗ್ತಾ ಇದೆ. ಹಂಗಾಗಿ ಈ ದೇಶದ 1% ಶ್ರೀಮಂತರ ಕೈಯಲ್ಲಿ ದೇಶದ 40% ಆಸ್ತಿ 1% ಜನಗಳ ಕೈಯಲ್ಲಿದೆ, ಮೋದಿ ಸರ್ಕಾರದ ಪಾಲಿಸಿಯಿಂದಾಗಿ. ಹಂಗಾಗಿ ಬ್ರಿಟಿಷ್ ಕಾಲದಲ್ಲಿ ಇದ್ದಿದ್ದಕ್ಕಿಂತ ಜಾಸ್ತಿ ಇವತ್ತು ಬಡವರು ಶ್ರೀಮಂತರಿಗೆ ವ್ಯತ್ಯಾಸ ಇದೆ. ಈ ಕಾರಣದಿಂದ ಕೂಡ ಜನ ಬೇಸತ್ತಿದ್ದಾರೆ ಈ ಸರ್ಕಾರದ ಮೇಲೆ. 4ನೇ ವಿಷಯ ತಾವು ಗಮನಿಸಬೇಕಾಗಿರೋದು, ಬಿಜೆಪಿ ಸರ್ಕಾರದಲ್ಲಿ ನಮ್ಮ ರಾಜ್ಯಕ್ಕೆ ಒಂದರ ಮೇಲೆ ಒಂದು ಅನ್ಯಾಯ ಮಾಡಿದ್ದಾರೆ. ಒಂದರ ಮೇಲೆ ಒಂದು ಅನ್ಯಾಯ. ಹಣಕಾಸು ವಿಷಯದಲ್ಲಿ ಅನ್ಯಾಯ, ಬರ ಪರಿಹಾರದಲ್ಲಿ ಅನ್ಯಾಯ. ನಮ್ಮ ಕರ್ನಾಟಕದ ಟ್ಯಾಕ್ಸ್ ಕಟ್ಟಿಸ್ಕೊಳ್ತಾರೆ, ನಮ್ಮಿಂದ ವೋಟ್ ಹಾಕಿಸ್ಕೊಳ್ತಾರೆ, ಆದ್ರೆ ವಾಪಸ್ಸು ನಮಗೆ 3 ನಾಮ ಆಗ್ತಾ ಇದೆ ಬಿಜೆಪಿ ಸರ್ಕಾರ. ದೇಶದಲ್ಲಿ ಹೈಯೆಸ್ಟ್ ಟ್ಯಾಕ್ಸ್ ಕಟ್ಟೋದು ಕರ್ನಾಟಕ. ನಮ್ಮ ದುಡಿಮೆ, ನಮ್ಮ ಕನ್ನಡಿಗರ ದುಡಿಮೆ, ನಮ್ಮ ಟ್ಯಾಕ್ಸ್ ದುಡ್ಡು, ನಮ್ಮ ವೋಟ್ ತಗೊಂಡು ನಮಗೆ ಅನ್ಯಾಯನೂ ಮಾಡ್ತಾ ಇದ್ದಾರೆ, ಕರ್ನಾಟಕಕ್ಕೆ ದ್ರೋಹ ಮಾಡಿದ್ದಾರೆ. ಅಷ್ಟೇ ಅಲ್ಲ, ಇವತ್ತು ಬರಗಾಲದ ಪರಿಹಾರನೂ ಕೊಡದೆ ನಮ್ಮ ರಾಜ್ಯದ ರೈತರ ಮೇಲೆ ದ್ವೇಷವನ್ನ ಸಾಧನೆ ಮಾಡ್ತಾ ಇದ್ದಾರೆ. ಈ ಚುನಾವಣೆಯಲ್ಲಿ ನಾವು ಪಾಠ ಕಲಿಸಲಿಲ್ಲ ಅಂತ ಹೇಳಿದ್ರೆ ಕರ್ನಾಟಕಕ್ಕೆ ಇನ್ನಷ್ಟು ಅನ್ಯಾಯ ಮುಂದುವರಿಯುತ್ತೆ. 5ನೇ ವಿಷಯ, ಯಾಕಂದ್ರೆ ಯೂತ್ಸು ಹೋದ 2 ಎಲೆಕ್ಷನ್ ಅಲ್ಲಿ ಎದ್ದು ಬಿದ್ದು ಬಿಜೆಪಿಗೆ ವೋಟ್ ಹಾಕಿದ್ದಾರೆ. ಆದ್ರೆ ಈ ಬಾರಿ ಯೂತ್ಸು ಕೂಡ ಬೇಜಾರಾಗಿದ್ದಾರೆ. ಯಾಕೆ ಅಂದ್ರೆ ಭಾರತ ದೇಶಕ್ಕೆ ಸ್ವಾತಂತ್ರ್ಯ ಬಂದಾಗಿಂದ ಹೈಯೆಸ್ಟ್ ನಿರುದ್ಯೋಗಿಗಳು ಇವತ್ತಿದ್ದಾರೆ ನಮ್ಮ ದೇಶದಲ್ಲಿ. ಅನ್ಎಂಪ್ಲಾಯ್ಮೆಂಟ್ 2 ಕೋಟಿ ಉದ್ಯೋಗ ಕೊಡೋದಲ್ಲ, ವರ್ಷಕ್ಕೆ ಇವರು ಬಂದ ಮೇಲೆ 2 ಕೋಟಿ ಉದ್ಯೋಗಗಳು ಕಡಿಮೆ ಆಗಿದ್ದಾವೆ. ವಿದ್ಯಾವಂತ ಯುವಕರಿಗೆ, ದುಡಿಯೋ ಶಕ್ತಿ ಇರೋರಿಗೆ ಉದ್ಯೋಗ ಸಿಗ್ತಾ ಇಲ್ಲ. ಇವತ್ತು ನಿರುದ್ಯೋಗಿಗಳ ಪೈಕಿ 83% ಗ್ರಾಜುಯೇಟ್ ಯೂತ್ಸ್ ಇದ್ದಾರೆ. ದುಡಿಯುವಂತ ಯೂತ್ಸ್ಗೆ ಕೆಲಸ ಇಲ್ಲ ದೇಶದಲ್ಲಿ. ಅವರು ಕೂಡ ಇವತ್ತು ಬಿಜೆಪಿಗೆ ಪಾಠ ಕಲಿಸೋದಕ್ಕೆ ರೆಡಿ ಆಗಿದ್ದಾರೆ. ಇದರ ಜೊತೆಗೆ ಈಗಾಗಲೇ ಮಾತನಾಡಿದಂತವ್ರು ಹೇಳಿದಾಗೆ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಕೊಟ್ಟಿರುವಂತಹ ಗ್ಯಾರಂಟಿಗಳು 5 ಕೋಟಿ ಕನ್ನಡಿಗರಿಗೆ ತಲುಪಿದೆ. ಈ ವಿಚಾರಗಳನ್ನ ನಾವು ಮನೆ ಮನೆಗೆ ತಲುಪಿಸುವಂತ ಕೆಲಸ ಮಾಡಬೇಕು. ಒಟ್ಟಾರೆ ಒಂದು ಕಾರ್ಯಕರ್ತರು ಅರ್ಥ ಮಾಡ್ಕೋಬೇಕು, ನಮ್ಮ ಲೀಡರ್ಸ್ ಅರ್ಥ ಮಾಡ್ಕೋಬೇಕು. ಈ ಬಾರಿ ಬಿಜೆಪಿ ಗಾಳಿ ಇಲ್ಲ. ನಾನು ಹೋದ ಎಲೆಕ್ಷನ್ ಅಲ್ಲಿ ನಾನೇ ಕ್ಯಾಂಡಿಡೇಟ್ ಆಗಿ ನೋಡಿದ್ದೇನೆ. ಮಾತಾಡಕ್ ಹೋದ್ರೆ ಜನಗಳ ರಿಯಾಕ್ಷನ್ನೇ ಬೇರೆ ತರ ಇರ್ತಾ ಇತ್ತು. ಆದ್ರೆ ಈ ಬಾರಿ ಬಿಜೆಪಿ ಉತ್ಸಾಹನೇ ಇಲ್ಲ, ಗಾಳಿ ಇಲ್ಲ. ಅವ್ರ ಪರವಾಗಿ ವೋಟರ್ಸ್ ಅಲ್ಲೂ ಕೂಡ ಕ್ರೇಜ್ ಇಲ್ಲ. ದಯವಿಟ್ಟು ತಾವು ಅರ್ಥ ಮಾಡ್ಕೊಳ್ಳಿ. ಹೋದ 2 ಎಲೆಕ್ಷನ್ ನೋಡ್ಬಿಟ್ಟು ಅದೇ ತರ ವಾತಾವರಣ ಇದೆ ಅಂತ ತಪ್ಪು ತಿಳ್ಕೋಬೇಡಿ. 10 ವರ್ಷ ಅವ್ರಿಗೆ ಅವಕಾಶ ಕೊಟ್ಟಿದ್ದಾಗಿದೆ, ನೋಡಿದ್ದಾಗಿದೆ. ಇವ್ರಿಗೆ ಕೊಟ್ಟು ಏನು ಮಾಡಿಲ್ಲ, ಬರೀ ಬುರುಡೆ ಬಿಡ್ತಾರೆ, ಬರೀ ನಾಟಕ ಮಾಡ್ತಾರೆ ಅನ್ನುವಂತ ಅಭಿಪ್ರಾಯ ಜನಗಳ ಮನಸ್ಸಲ್ಲಿ ಬಂದಿದೆ. ಇದು ನಮಗೆ ಅವಕಾಶ. ಈ ಅವಕಾಶವನ್ನ ನಾವು ಸದುಪಯೋಗ ಮಾಡ್ಕೋಬೇಕು. ಸಾಲದಕ್ಕೆ ಬಿಜೆಪಿ ಮನೆ ಒಡೆದ ಮನೆ ಆಗಿದೆ, ಗೊಂದಲದ ಗೂಡಾಗಿದೆ. ಕಾರ್ಯಕರ್ತರಿಗೂ ಉತ್ಸಾಹ ಇಲ್ಲ ಎಲೆಕ್ಷನ್ ಮಾಡಕ್ಕೆ. ಯಾಕೆ ಅಂದ್ರೆ ಕರ್ನಾಟಕದಲ್ಲಿ ಬರೀ ಒಂದು ಫ್ಯಾಮಿಲಿದು ದರ್ಬಾರ್ ನಡೀತಾ ಇದೆ. ಅವ್ರು ಹೇಳ್ದಂಗೆ ಟಿಕೆಟ್ಗಳು ಕೊಟ್ಟವ್ರೆ, ಲೋಕಲ್ ಅಲ್ಲಿ ಯಾರಿಗೂ ಗೌರವ ಕೊಟ್ಟಿಲ್ಲ. ಇಲ್ಲಿ ಎಲ್ಲರೂ ಸೇರಿ ಶೋಭಕ್ಕ ಅವರಿಗೆ ಕ್ಯಾಂಡಿಡೇಟ್ ಮಾಡಬಾರದು ಅಂತೇಳಿ ಬಿಜೆಪಿ ಲೋಕಲ್ ಲೀಡರ್ಸ್ ಹೇಳಿದ್ರು. ಆ ಲೋಕಲ್ ಲೀಡರ್ಸ್ ಅನ್ನ ಫುಟ್ಬಾಲ್ ಒದ್ದಂಗೆ ಒದ್ದು ಅವರ ವಿರುದ್ಧವಾಗಿ ಇವತ್ತು ಕ್ಯಾಂಡಿಡೇಟ್ ಅನ್ನ ಬಿಜೆಪಿ ಅವರು ಇಳಿಸವ್ರೆ. ಹಂಗಾಗಿ ಬಿಜೆಪಿ ಕಾರ್ಯಕರ್ತರಲ್ಲೂ ಉತ್ಸಾಹ ಇಲ್ಲ, ವೋಟರ್ಸ್ ಅಲ್ಲೂ ಆಸಕ್ತಿ ಇಲ್ಲ. ಇದು ನಮಗೆ ಕಾಂಗ್ರೆಸ್ಗೆ ಅವಕಾಶ. ಅವ್ರಿಗೆ ಆಸಕ್ತಿ ಇಲ್ಲ ಅಂತೇಳಿ ನಾವು ಮನೆಯಲ್ಲಿ ಕೂತ್ಕೊಂಡ್ರೆ ಜನ ನಮ್ಗೆ ವೋಟ್ ಹಾಕೋದಿಲ್ಲ. ಮನೆ ಮನೆಗೆ ಹೋಗಿ ಕೆಲಸ ಮಾಡಿದ್ರೆ ಖಂಡಿತ ನಮ್ಗೆ
ಜನ ಆಶೀರ್ವಾದ ಮಾಡ್ತಾರೆ, ಕೈ ಹಿಡಿತಾರೆ. 31 ಲಕ್ಷ ವೋಟರ್ಸ್ ಇದ್ದಾರೆ ಕ್ಷೇತ್ರದಲ್ಲಿ. ಒಬ್ಬ ಕ್ಯಾಂಡಿಡೇಟ್, ನಾವು ಸ್ಟೇಜ್ ಮೇಲೆ ಕೂತಿರೋ ಲೀಡರ್ಗಳು ನಾವು ಎಲೆಕ್ಷನ್ ಮಾಡಕ್ ಆಗಲ್ಲ. ನೀವು ಕೈ ಜೋಡಿಸಿದ್ರೆ ಮಾತ್ರ, ಕಾರ್ಯಕರ್ತರು ಮನಸ್ಸು ಮಾಡಿದ್ರೆ ಮಾತ್ರ ಈ ಎಲೆಕ್ಷನ್ ಮಾಡೋದಿಕ್ಕೆ ಸಾಧ್ಯ. ಆಗಿರೋ ಅವಕಾಶವನ್ನ ನಾವು ಅರ್ಥ ಮಾಡಿಕೊಂಡು ಉತ್ಸಾಹದಿಂದ ಮುಂದೆ ನುಗ್ಗಿದ್ರೆ ಈ ಚುನಾವಣೆಯಲ್ಲಿ ಖಂಡಿತ ನಮಗೆ ಅನುಕೂಲ ಆಗುತ್ತೆ. ಮುಂದಿನ 20 ದಿನ ಇದೆ, ಸ್ವಲ್ಪ ತಾವೆಲ್ಲ ಸಮಯ ಮಾಡಿಕೊಂಡು ಈ ಎಲೆಕ್ಷನ್ ಅಲ್ಲಿ ನಾವು ರೋಡ್ ಹಿಂದೆ ಗುಂಪುಗಳು ಕಟ್ಕೊಂಡು ಶೋ ಮಾಡಿಕೊಂಡು ಸ್ಲೋಗನ್ ಹಾಕ್ಬಿಟ್ರೆ ಜನ ಓಟು ಹಾಕೋಲ್ಲ. ಮನೆ ಮನೆಗೆ ಹೋಗ್ಬೇಕು, ಜನಗಳನ್ನ ಮಾತಾಡಬೇಕು. ಎಲ್ಲ ನಾವು ಸ್ಟೇಜ್ ಮೇಲೆ ಏನೇನು ಲೀಡರ್ಗಳು ಹೇಳ್ತಾ ಇದ್ದಾರೆ ಇದನ್ನ ಜನಕ್ಕೆ ಅರ್ಥ ಮಾಡಿಸ್ಬೇಕು, ಅವರ ಮನಸ್ಸನ್ನ ಗೆಲ್ಲಬೇಕು. ಅದು ಮಾಡಬೇಕು ಅಂದ್ರೆ ನಿಮ್ಮ ನಿಮ್ಮ ಬೂತ್ ಅಲ್ಲಿ ನೀವು ಮಾತ್ರ ಮಾಡಕ್ಕೆ ಸಾಧ್ಯ. ನಾವಿಲ್ಲಿ ಭಾಷಣ ಮಾಡಬಹುದು, ಆದ್ರೆ ನಿಮ್ ಕೆಲಸ ನೀವೇ ಮಾಡಬಹುದೇ ಹೊರತು ನಿಮ್ ಕೆಲಸ ನನ್ನಿಂದನೂ ಆಗೋದಿಲ್ಲ. ಹಾಗಾಗಿ ಈ ಎಲೆಕ್ಷನ್ ಏನಿದೆ ಇದು ಕಾರ್ಯಕರ್ತರ ಕೈಯಲ್ಲಿದೆ, ಕಾರ್ಯಕರ್ತರ ಎಲೆಕ್ಷನ್ ಇದು. ನೀವು ಸಂಕಲ್ಪ ಮಾಡಿದ್ರೆ ಖಂಡಿತವಾಗಿ ಬ್ಯಾಂಗ್ಳೂರ್ ನಾರ್ತ್ ಅಲ್ಲಿ ಬಾರಿ ಕಾಂಗ್ರೆಸ್ ಗೆಲ್ಲುತ್ತೆ. ನಮ್ಮ ಲೋಕಲ್ ಕ್ಯಾಂಡಿಡೇಟು ವಿದ್ಯಾವಂತರು, ಹೈಲಿ ಕ್ವಾಲಿಫೈಡ್ ನಮ್ಮ ಸ್ಥಳೀಯ ಅಭ್ಯರ್ಥಿ ರಾಜೀವ್ ಗೌಡ್ರು ಗೆಲ್ಲೋದು ನಿಮ್ಮೆಲ್ಲರ ಕೈಯಲ್ಲಿದೆ. ಇವತ್ತು ನಾಮ ನಿರ್ದೇಶನ ಹಾಕುವಾಗ, ಅರ್ಜಿ ಹಾಕುವಾಗ ನಾವು ಸಂಕಲ್ಪ ಮಾಡೋಣ, ನಮ್ಮ ಎಲ್ಲಾ ಪ್ರಯತ್ನವನ್ನ ನಾವು ಮಾಡ್ತೇವೆ. ಈ ಬಾರಿ ಏನೇ ಮಾಡಿ ರಾಜೀವ್ ಗೌಡ್ರನ್ನ, ಕಾಂಗ್ರೆಸ್ ಅನ್ನ ಬ್ಯಾಂಗ್ಳೂರ್ ನಾರ್ತ್ ಅಲ್ಲಿ ನಮ್ಮ ಲೋಕಲ್ ಕ್ಯಾಂಡಿಡೇಟ್ ಅನ್ನ ಗೆಲ್ಲಿಸ್ತೇವೆ ಅಂತ ಸಂಕಲ್ಪ ಮಾಡೋಣ ಅಂತ ತಮ್ಮಲ್ಲಿ ಮನವಿ ಮಾಡಿ ನನ್ನ ಮಾತಿಗೆ ವಿರಾಮ ಕೊಡ್ತೇನೆ. ನಮಸ್ಕಾರ.